ಸೇಲ್ಸ್ ನೇಮ್ ಕೇಳ್ತಿದ್ದಂಗೆನೆ ಫಸ್ಟ್ ತಲೆಯಲ್ಲಿ ಬರೋದು ಕಡಿಮೆ ಹಣದಲ್ಲಿ ಹೆಚ್ಚಿನ ಪ್ರಾಫಿಟ್. ವರ್ಷದಲ್ಲಿ ಹಲವು ಬಾರಿ ಫ್ಲಿಪ್ಕಾರ್ಟ್, ಅಮೆಜಾನ್ಗಳಂತಹ ವೆಬ್ಸೈಟ್ನಲ್ಲಿ ಸೇಲ್ಸ್ ಬರುತ್ತೆ. ಇದರಲ್ಲಿ ಬಹಳ ಕಡಿಮೆ ರೇಟ್ನಲ್ಲಿ ನಿಮಗೆ ಪ್ರಾಡಕ್ಟ್ ಸಿಗುತ್ತವೆ. ಎಲ್ಲರಿಗೂ ಪ್ರಾಫಿಟ್ ಆಗ್ತಿದೆ, ನಂದೇ ಆಗ್ತಿಲ್ಲ. ಇದನ್ನು ತಿಳಿದ ಸ್ಕ್ಯಾಮರ್ ನಿಮ್ಮ ಜೊತೆ ಫ್ರಾಡ್ ಮಾಡೋ ಮುಂದಾಗುತ್ತಾರೆ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನನ್ನ ಹೆಸರು ಸೂರಜ್. ನೀವು ನೋಡ್ತಿದ್ದೀರಾ ಸೈಬರ್ ಕಾಪ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ನಾವು ಫ್ಲಿಪ್ಕಾರ್ಟ್ ಸ್ಕ್ಯಾಮ್ ಬಗ್ಗೆ ಹೇಳಲಿದ್ದೇವೆ. ಕೆಲವು ಸಂದರ್ಭದಲ್ಲಿ ಕಡಿಮೆ ಹಣ ಉಳಿಸಲು ಹೋಗಿ ಹೆಚ್ಚಿಗೆ ಹಣ ಕಳೆದುಕೊಳ್ಳುತ್ತೇವೆ. ನಿಮ್ಮ ಅಕೌಂಟ್ ಫ್ಲಿಪ್ಕಾರ್ಟ್ನಲ್ಲಿ ಇದ್ದರೂ ಇಲ್ಲದಿದ್ದರೂ ಸೇಲ್ಸ್ ಟೈಮ್ನಲ್ಲಿ 10-20 ಮೆಸೇಜ್ ಆರಾಮಾಗಿ ಬರುತ್ತವೆ. ಇದರಲ್ಲಿ ಶೂಸ್ 200ರಿಂದ ಸ್ಟಾರ್ಟ್ ಆಗುತ್ತೆ, ಕಿಚನ್ ಪ್ರಾಡಕ್ಟ್ಸ್ 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, ಕೆಲವು ಟೈಮ್ 150 ರೂಪಾಯಿಂದ ಬಟ್ಟೆ ಸ್ಟಾರ್ಟ್ ಆಗುತ್ತೆ. ಈ ಎಲ್ಲ ಕೆಟಗರಿಯ ಮೆಸೇಜ್ ಬರ್ತಿರ್ತಾವೆ. ಜನ ನೋಡ್ತಾರೆ, ನಾನು ಕೂಡ ಮೆಸೇಜ್ ಓಪನ್ ಮಾಡಿ ನೋಡಿದ್ದೇನೆ. ಇದರಲ್ಲಿ ಆಗಿರೋದು ಏನಂದರೆ, ಒಬ್ಬರ ಹತ್ರ ಫ್ಲಿಪ್ಕಾರ್ಟ್ ಹೆಸರಿನಿಂದ ಒಂದು ಮೆಸೇಜ್ ಬರುತ್ತೆ. ಇದರಲ್ಲಿ ಎಲ್ಲ ಕೆಟಗರಿಯು 90% ಡಿಸ್ಕೌಂಟ್ ತೋರಿಸ್ತಾ ಇತ್ತು. ಅವರು ಅದನ್ನು ನೋಡಿದ ತಕ್ಷಣ ಆ ಲಿಂಕ್ ಜಲ್ದಿ ಕ್ಲಿಕ್ ಮಾಡಿ ಫ್ಲಿಪ್ಕಾರ್ಟ್ ವೆಬ್ಸೈಟ್ಗೆ ಹೋಗ್ತಾರೆ. ನಿಮಗೆ ಗೊತ್ತಿದೆ ಫ್ಲಿಪ್ಕಾರ್ಟ್ನಲ್ಲಿ ಎಲ್ಲ ಪ್ರಾಡಕ್ಟ್ಸ್ಗಳು ಸಿಗುತ್ತವೆ ಅಂತ. ಇದರಲ್ಲಿ ಶುಗರ್ 5 ರೂಪಾಯಿ kg, ಡ್ರೈ ಫ್ರೂಟ್ಸ್ 100 ರೂಪಾಯಿ kg, ಬಹಳ ಕಡಿಮೆ ರೇಟ್ನಲ್ಲಿ ಪ್ರಾಡಕ್ಟ್ಸ್ಗಳು ಇದ್ದವು. ಅವರು ಆ ವೆಬ್ಸೈಟ್ನಲ್ಲಿ 2-2.5 ಸಾವಿರದ್ದು ಪ್ರಾಡಕ್ಟ್ಸ್ ಕಾರ್ಟ್ನಲ್ಲಿ ಆ್ಯಡ್ ಮಾಡಿದ್ರು. ಅಲ್ಲಿ ಒಂದು ಲಿಂಕ್ ಇತ್ತು, ಆ ಲಿಂಕ್ನಲ್ಲಿ ಪೇಮೆಂಟ್ ಮಾಡಿ ಅಂತ. ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ರೀಡೈರೆಕ್ಟ್ ಆಗಿ ಬೇರೆ ವೆಬ್ಸೈಟ್ಗೆ ಹೋದ್ರು. ಆ ವೆಬ್ಸೈಟ್ನಲ್ಲಿ ಪೇಮೆಂಟ್ ಆಪ್ಷನ್ ಇರಲಿಲ್ಲ ಮತ್ತು ಅದು ಕೂಡ ಸಹ ಕಾಣಲ್ಲ. ಅಂಡ್ ಅವರು ಎಲ್ಲ ಕ್ಯಾನ್ಸಲ್ ಮಾಡಿ ಮೊಬೈಲ್ ಪಾಕೆಟ್ನಲ್ಲಿ ಇಟ್ಕೊಂಡು ಬಿಡ್ತಾರೆ. 1-2 ನಿಮಿಷದ ನಂತರ ಅವರ ಮೊಬೈಲ್ ಫುಲ್ ಹೀಟ್ ಆಗ್ತಾ ಹೋಗುತ್ತೆ. ಮೊಬೈಲ್ ಪ್ಯಾಕೆಟ್ನಿಂದ ಹೊರಗೆ ತೆಗೆದು ನೋಡಿದ ತಕ್ಷಣ ಆ ಮೊಬೈಲ್ ಆಟೋಮೆಟಿಕ್ ವರ್ಕ್ ಆಗ್ತಾ ಇತ್ತು. ಅದರಲ್ಲಿ OTP ಮೆಸೇಜ್ ಬರ್ತಿತ್ತು, ಆಟೋಮೆಟಿಕ್ ಓಪನ್ ಆಗ್ತಾ ಇತ್ತು. ಇದು ಎಲ್ಲ ಅವರ ಕಣ್ಮುಂದೆನೇ ನಡೀತಾ ಇತ್ತು. ಆದರೂ ಸಹ ಅವರು ಏನು ಮಾಡಲಿಕ್ಕೆ ಆಗಲಿಲ್ಲ. ಟೆಕ್ನಿಕಲ್ ಶಬ್ದದಲ್ಲಿ ಹೇಳಬೇಕಂದ್ರೆ ಅವರ ಸ್ಮಾರ್ಟ್ಫೋನ್ ಹ್ಯಾಕ್ ಆಗಿತ್ತು. ಇದನ್ನೆಲ್ಲ ಕೇಳಿದ ತಕ್ಷಣ ಆ ಮೊಬೈಲ್ ಹೆಂಗೆ ಹ್ಯಾಕ್ ಆಯಿತು ಅಂತ ನಿಮ್ಮ ತಲೆಯಲ್ಲಿ ಬರ್ತಿರಬಹುದು. ಅದು ಮೆಸೇಜ್ ಬಂದಿರುತ್ತಲ್ಲ ಫೇಕ್ ಲಿಂಕ್, ಸ್ಕ್ಯಾಮರ್ ಕಳಿಸಿರುತ್ತಾನೆ. ಅವರು ಲಿಂಕ್ ಓಪನ್ ಮಾಡಿದ ತಕ್ಷಣ ಅವರ ಮೊಬೈಲ್ನಲ್ಲಿ ಮಲೀಷಿಯಸ್ ವೈರಸ್ ಇನ್ಸ್ಟಾಲ್ ಆಗಿರುತ್ತದೆ. ಮೊಬೈಲ್ ಆಕ್ಸೆಸ್ ಫುಲ್ ಕಂಟ್ರೋಲ್ ಸ್ಕ್ಯಾಮರ್ ಕೈಯಲ್ಲಿ ಇರುತ್ತೆ. ಅವರ ಪರ್ಸನಲ್ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್ ಸ್ಕ್ಯಾಮರ್ ನೋಡಬಹುದು. ಅವರ ಬ್ಯಾಂಕ್ನಲ್ಲಿ ಇದ್ದ ಅಮೌಂಟ್ ಕೂಡ 0 ಆಗಿಬಿಟ್ಟಿತ್ತು. ಇದರಿಂದ ಸೇಫ್ ಆಗೋದು ಹೇಗೆ ಅಂದರೆ, ಫ್ಲಿಪ್ಕಾರ್ಟ್, ಮೀಶೋ, ಅಮೆಜಾನ್ ಯಾವುದಾದರೂ ಶಾಪಿಂಗ್ ಪ್ಲಾಟ್ಫಾರ್ಮ್ ಇರ್ಬೋದು, ಮೊಬೈಲ್ ಅಪ್ಲಿಕೇಶನಿಂದ ಶಾಪಿಂಗ್ ಮಾಡಿ. ಇದರಿಂದ ಸ್ಕ್ಯಾಮ್ ಆಗೋದು ಬಹಳ ಕಡಿಮೆ ಇರುತ್ತೆ. ಸಿಸ್ಟಮ್ ಅಥವಾ ವೆಬ್ಸೈಟ್ನಿಂದ ಶಾಪಿಂಗ್ ಮಾಡಿದ್ರೆ ವೆಬ್ಸೈಟ್ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಚೆಕ್ ಮಾಡಿ ವೆಬ್ಸೈಟ್ ಒರಿಜಿನಲ್ ಅಥವಾ ಫೇಕ್ ಎಂದು. ಸ್ಪೆಲ್ಲಿಂಗ್ ನೋಡಿ, .com, .in ಇದೆ ಎಂದು ಚೆಕ್ ಮಾಡಿ. ಮತ್ತು ಇದರಲ್ಲಿ SSL ಸರ್ಟಿಫಿಕೇಟ್ ಕೂಡ ಚೆಕ್ ಮಾಡಬಹುದು. ಸೈಬರ್ ಕಾಪ್ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರತಿದಿನ ನಾವು ಬೇರೆ ಫ್ರಾಡ್ ಬಗ್ಗೆ ಡಿಸ್ಕಸ್ ಮಾಡುತ್ತೇವೆ. ನಾವು ಆದಷ್ಟು ಪ್ರಯತ್ನ ಮಾಡುತ್ತೇವೆ ನಿಮ್ಮನ್ನು ಸೇಫ್ ಮಾಡಲು. ಜೈ ಹಿಂದ್.